ನೋಡಿ, ಸುಮಾರು ಜನ ಒಂದು ಕ್ವಶನ್ಗೆ ಆನ್ಸರ್ ಹುಡುಕ್ತಾ ಇರ್ತೀರಾ. ಅದೇನು ಅಂದರೆ ಕ್ವಶನ್ನು, ವೈ ಒನ್ಲಿ ಲೆಸ್ ದ್ಯಾನ್ 1% ಆಫ್ ದ ಪೀಪಲ್ ಆನ್ ದ ಅರ್ತ್ ಆರ್ ಸಕ್ಸಸ್ಫುಲ್ ಅಂತ. ಅಂದರೆ ಪ್ರಪಂಚದಲ್ಲಿ 1% ಕಡಿಮೆ ಜನರು ಮಾತ್ರ ಯಾಕೆ ಸಕ್ಸಸ್ಫುಲ್ ಅನ್ನೋ ಕ್ವಶನ್ಗೆ ಇಲ್ಲಿದೆ ನೋಡಿ ಆನ್ಸರು. ಈ ಇರುವೆನೇ ಬೆಸ್ಟ್ ಎಕ್ಸಾಂಪಲ್ಲು. ಇರುವೆ ನೋಡಿ, ಒಂದು ಕಂಬದ ಮೇಲೆ ವರ್ಟಿಕಲ್ ಡೈರೆಕ್ಷನಲ್ಲಿ ಗ್ರಾವಿಟೇಷನ್ ಫೋರ್ಸ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಸಕ್ಕರೆ ಕಾಳನ್ನ ಎತ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ, ಆಯಿತಾ. ಸಾಮಾನ್ಯವಾಗಿ ಇರುವೆಗಳನ್ನ ದ ಸ್ಟ್ರಾಂಗೆಸ್ಟ್ ಸ್ಪೀಸೀಸ್ ಆನ್ ದ ಅರ್ತ್ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಸ್ಪೀಸೀಸ್ ಅಂತ ಕರೀತಾರೆ. ಏಕೆಂದರೆ ಇದ್ರ ಬಾಡಿ ವೆಯ್ಟ್ಗಿಂತ ಆಲ್ಮೋಸ್ಟ್ 30 ಟೈಮ್ಸ್ ವೆಯ್ಟ್ನ ಕ್ಯಾರಿ ಮಾಡುತ್ತೆ ಇದು ಇರುವೆಗಳು, ಆಯಿತಾ. ಈ ಇರುವೆ ನೋಡಿ, ಇದು ಸ್ಪೆಷಲ್ ಇದು, ಆಯಿತಾ. ಇದ್ರ ಬಾಡಿ ವೆಯ್ಟ್ಗಿಂತ ಆಲ್ಮೋಸ್ಟ್ 30 ಟೈಮ್ಸ್ ವೆಯ್ಟ್ನ ವರ್ಟಿಕಲ್ ಡೈರೆಕ್ಷನಲ್ಲಿ ಗ್ರಾವಿಟೇಷನ್ ಫೋರ್ಸ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಕ್ಯಾರಿ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ನೋಡಿ ಎಷ್ಟು ಹೈಟ್ ಇದೆ, ಆಯಿತಾ. ಈ ಕಂಬ ಆಲ್ಮೋಸ್ಟ್ ಒಂದು 10 ಅಡಿ ಇದೆ. 10 ಅಡಿಲಿ ಇದು 6 ಅಡಿ ಮೇಲ್ಗಡೆ ಇದೆ, 6 ಅಡಿ ಮೇಲ್ಗಡೆ ಇದೆ. ಇಲ್ಲಿ ನೋಡಿ ಸಕ್ಕರೆ ಕಾಳು. ನಾನೇ ಟೀ ಕುಡಿಯೋಕ್ಕೆ ಹೋಗಿದ್ದಾಗ ಸಕ್ಕರೆದು ಇದು ಇರುವೆದು ಲೈನ್ ಇತ್ತು. ಇರುವೆ ಲೈನಲ್ಲಿ ನಾನು ಡಿಸ್ಟರ್ಬ್ ಮಾಡೋಣ ಅಂದ್ಬಿಟ್ಟು 1 ಸ್ಪೂನ್ ಸಕ್ಕರೆ ಹಾಕ್ತೆ, ಆಯಿತಾ. 1 ಸ್ಪೂನ್ ಸಕ್ಕರೆ ಚೆಲ್ಲಿದೆ. ಅದರಲ್ಲಿ ಆಲ್ಮೋಸ್ಟ್ 20 ನಿಮಿಷ ಬಿಟ್ಕೊಂಡು ಒಂದೇ ಒಂದು ಇರುವೆ ಸಕ್ಕರೆ ಕಾಳನ್ನ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ, ಆಯಿತಾ. ಈ ಲೈನಲ್ಲಿ ಸುಮಾರು ಸಾವಿರಾರು ಇರುವೆಗಳು ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದೆ, ಆಯಿತಾ. ಅದರಲ್ಲಿ ಸಾವಿರಾರು ಇರುವೆಗಳಲ್ಲಿ ಒಂದೇ ಒಂದು ಇರುವೆ ಮಾತ್ರ ಈ ರಿಸ್ಕ್ ತೊಗೊಂಡಿದೆ, ಆಯಿತಾ. ನೋಡಿ, ಅಕ್ಕಪಕ್ಕ ಇರುವೆಗಳು ಹೋಗ್ತಾ ಇದೆ ಬರ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಆಯಿತಾ. ಈ ಇರುವೆನೂ ಅದೇ ರೀತಿಯೇ. ಬೇರೆ ಇರುವೆಗಳ ಬಗ್ಗೆ, ಪ್ರಪಂಚದ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಸಕ್ಕರೆ ಕಾಳು ಎತ್ಕೊಂಡು ವರ್ಟಿಕಲ್ ಡೈರೆಕ್ಷನಲ್ಲಿ ಆ ಡೆಸ್ಟಿನೇಷನ್ ಕಡೆ ಓಡ್ತಾ ಇದೆ. ಗುಡು ಅಂತ ಓಡ್ತಾ ಇದೆ. ಒಂದು ಕ್ಷಣನೂ ಎಲ್ಲೂ ರೆಸ್ಟ್ ಮಾಡಿಲ್ಲ, ವಿಶ್ರಾಂತಿ ತಗೊಳ್ಳಿಲ್ಲ, ಹಿಂದೆ ತಿರುಗೇ ನೋಡಿಲ್ಲ. ಇದು ಸುಮ್ಮನೆ ಹೋಗ್ತಾ ಇದೆ. ಡೆಸ್ಟಿನೇಷನ್ ಯಾವ ಕಡೆ ಇದೆ ಆ ಕಡೆ ಮುಖ ಮಾಡಿಕೊಂಡು ಹೋಗ್ತಾ ಇದೆ, ಆಯಿತಾ. ಇದೊಂದು ಸಲ ಪರ್ಸಿಸ್ಟೆನ್ಸ್, ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಲು, ಆಯಿತಾ. ಇದು ಸಕ್ಸಸ್ ಫಾರ್ಮುಲಾ ಅಥವಾ ಸಕ್ಸಸ್ ರೆಸಿಪಿ ಅಂತ ಹೇಳ್ಬೋದು. ಒಂದು ಪರ್ಸಿಸ್ಟೆನ್ಸು, ಇನ್ನೊಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಪೇಷನ್ಸು. ಈ ಸಕ್ಸಸ್ ಫಾರ್ಮುಲಾ ನೋಡಿ, ಆಲ್ಮೋಸ್ಟ್ 10 ಫೀಟ್ ಹೈಟ್ ಇದೆ. 10 ಫೀಟ್ ಹೈಟಲ್ಲಿ ಗ್ರಾವಿಟೇಷನ್ ಫೋರ್ಸ್ಗೆ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೆ. ಅದೇ ಮೇಯ್ನು ಇದು, ಆಯಿತಾ. ಸಾಮಾನ್ಯವಾಗಿ ಎಲ್ಲ ಇರುವೆಗಳು ಅದೇನಾರ ಅದ್ರ ವೆಯ್ಟ್ 1 ಮಿಲಿಗ್ರಾಮ್ ಅಂದರೆ 30 ಟೈಮ್ಸ್ ಅಂದರೆ 30 ಮಿಲಿಗ್ರಾಮ್ ವೆಯ್ಟ್ನ ಕ್ಯಾರಿ ಮಾಡುತ್ತೆ. ಈ ಇರುವೆ ಮಾತ್ರ ವರ್ಟಿಕಲ್ ಡೈರೆಕ್ಷನಲ್ಲಿ, ಆಯಿತಾ, ಗ್ರಾವಿಟೇಷನ್ ಫೋರ್ಸ್ ಆಪೋಸಿಟ್ ಡೈರೆಕ್ಷನಲ್ಲಿ 30 ಟೈಮ್ಸ್ಗಿಂತ ಜಾಸ್ತಿ ವೆಯ್ಟ್ನ ಕ್ಯಾರಿ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದೆ, ಆಯಿತಾ. ಇದೊಂದು 10 ಫೀಟ್ ಹತ್ತಿರ ಇದೆ ಆಲ್ಮೋಸ್ಟ್. ಈ ವರ್ಟಿಕಲ್ ಕ್ಲಿಫ್ ಥರ ಏನಿದೆ